ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಗಿರೀಶ್. ಇಂದು ತೆಲಂಗಾಣದ ಆದಿಲಾಬಾದ್ ನಲ್ಲಿ ನಡೆದಂತಹ ಸಾರ್ವಜನಿಕ ಸಮಾವೇಶದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಮೋದಿ ಅವರು ಒಂದು ದೊಡ್ಡ ಸ್ಲೋಗನ್ ಅನ್ನ ಹೇಳ್ತಾರೆ. ಆ ಸ್ಲೋಗನ್ ಎಷ್ಟು ಮಟ್ಟಿಗೆ ವೈರಲ್ ಆಗ್ತಿದೆ ಅಂದ್ರೆ, ರಾಷ್ಟ್ರೀಯ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಕೂಡ ತಮ್ಮ ಎಲ್ಲ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಮೋದಿ ಕಾ ಪರಿವಾರ್ ಅನ್ನುವಂತಹ ಸ್ಲೋಗನ್ ಅನ್ನ ಹಾಕೊಳ್ತಿದ್ದಾರೆ. ಸೊ ಈ ಮೂಲಕ ರಾಷ್ಟ್ರೀಯ ನಾಯಕರಾದಂತಹ ಅಮಿತ್ ಶಾ ಅವರು, ಸ್ಮೃತಿ ಇರಾನಿ ಅವರು, JP ನಡ್ಡಾ ಅವರು, ಗಡ್ಕರಿ ಅವರು, ಕರ್ನಾಟಕದ ಅಶೋಕ್ ರವರು, ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಈ ಒಂದು ಸ್ಲೋಗನ್ ಅನ್ನ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಾಕೊಳ್ತಿದ್ದಾರೆ. ಜೊತೆಗೆ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು, ಹಿಂದುತ್ವವಾದಿಗಳು, ರಾಷ್ಟ್ರೀಯವಾದಿಗಳು ಎಲ್ಲರೂ ಕೂಡ ಈ ಸ್ಲೋಗನ್ ಅನ್ನ ಹಾಕೊಳ್ತಿದ್ದಾರೆ. ಸೊ ನಾವು ಬಹುತೇಕವಾಗಿ ಈ ರಾಷ್ಟ್ರದ ಬಹುಸಂಖ್ಯಾತ ಜನರು ಅಂದ್ರೆ 86% ಇರುವಂತಹ ಜನರು ಮೊದಲು ಡಿಸೈಡ್ ಮಾಡಬೇಕು, ನಾವು ಯಾರ ಪರಿವಾರ ಅನ್ನುವಂಥದ್ದು. ನಾವು ಭೀಮನ ಪರಿವಾರವೋ, ರಾಮನ ಪರಿವಾರವೋ ಅಥವಾ ಮೋದಿಯ ಪರಿವಾರವೋ ಅನ್ನುವಂಥದ್ದನ್ನ. ಅದಕ್ಕೂ ಮುಂಚೆ ಮೋದಿ ಯಾರ ಪರ ಅನ್ನುವಂಥದ್ದು ಡಿಸೈಡ್ ಆಗ್ಬೇಕು. ಆ ನಂತರ ನಾವು ಮೋದಿಯ ಪರಿವಾರವೋ ಅಥವಾ ಸಂವಿಧಾನದ ಪರಿವಾರವೋ ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮೋದಿ, ವಿಶ್ವಗುರು ಮೋದಿ ಇಡೀ ರಾಷ್ಟ್ರದ ಸಮಸ್ಯೆಗಳು ಬಂದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ. ಸಣ್ಣ ಎಕ್ಸಾಂಪಲ್ ನೋಡೋದಾದ್ರೆ, ಈ ದೇಶದ ಗೌರವವನ್ನ ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡೋದಂತಹ ಕುಸ್ತಿಪಟುಗಳ ಹೋರಾಟ, ಅವರು ವಿರುದ್ಧ ನಡೆದಂತ ಸಂಚು, ಅವರನ್ನ ನಡೆಸ್ಕೊಂಡಿದ್ದ ರೀತಿ ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಹಾಗಾದ್ರೆ ಮೋದಿ ಯಾರ ಪರ ಅನ್ನುವಂಥದ್ದನ್ನ ಸತತವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ರೈತರನ್ನು ಕೂಡ ಬರ್ಲಿಕ್ಕೆ ಬಿಡದೇ ಇರುವಂತಹವರು ಯಾರ ಪರ? ದೇಶಕ್ಕೆ ಅನ್ನ ನೀಡುವಂತ ರೈತರನ್ನ ದೇಶದ್ರೋಹಿಗಳು ಅನ್ನುವಂತ ರೀತಿಯಲ್ಲಿ ನಡೆಸ್ಕೊಳ್ತಿರುವಂತವರು ಯಾರ ಪರ? ಲಕ್ಷಾಂತರ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಂತವರು ಇವತ್ತು ಯುವಕರಿಗೆ ಪಕೋಡ ಮಾರಕ್ಕೆ ಹೇಳ್ತಿದ್ದಾರೆ. ಹಾಗಾಗಿ ಮೋದಿ ಯಾರ ಪರ? ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡುವ ಮೂಲಕ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತಹ ಮೋದಿ ಯಾರ ಪರ? ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿದಂತವರು ಪುಲ್ವಾಮಾ ದಾಳಿಯಲ್ಲಿ ಬಲಿಯಾದಂತಹ ಸೈನಿಕರ ಬಗ್ಗೆ, ಅವರ ಸಾವಿನ ಬಗ್ಗೆ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕ ತಿಳಿಸಲಿಲ್ಲ. ಸೊ ಹಾಗಾಗಿ ಯಾರ ಪರ ಮೋದಿ? 2020ರಲ್ಲಿ ಅಮೆರಿಕದ ಪ್ರಧಾನಿಯಾದಂತ ಡೊನಾಲ್ಡ್ ಟ್ರಂಪ್ ರವರು ಭಾರತಕ್ಕೆ ಬರ್ತಾರೆ. ಏರ್ಪೋರ್ಟ್ ಇಂದ ಒಂದು ಸ್ಟೇಡಿಯಂ ಉದ್ಘಾಟನೆ ಅಲ್ಲಿವರೆಗೂ ಹೋಗುವಂತ ದಾರಿಯಲ್ಲಿ ಸ್ಲಮ್ ಇದೆ ಅನ್ನೋ ಕಾರಣಕ್ಕೆ 22 ಕಿಲೋಮೀಟರ್, ಬರೋಬರಿ 22 ಕಿಲೋಮೀಟರ್ ಕಾಂಪೌಂಡ್ ಅನ್ನ ಮಾಡಿ ಸ್ಲಮ್ಗಳು ನಮ್ಮ ನೈಜ ಇತಿಹಾಸ, ನೈಜ ಈ ದೇಶದ ನೈಜ ಬದುಕನ್ನು ಕೂಡ ತೋರಿಸ್ಲಿಕ್ಕೆ ಹಿಂಜರಿತಾ ಇರುವಂತಹ ಪ್ರಧಾನಿ ಮೋದಿ ಅವರು ಯಾರ ಪರ? ಡಿಮಾನಿಟೈಸೇಷನ್ ಮಾಡೋ ಮೂಲಕ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ತೆಗೆದುಕೊಂಡೋದಂತಹ ಮೋದಿ ಯಾರ ಪರ? ಕೇವಲ ವಿರೋಧ ಪಕ್ಷದವರನ್ನೇ ಗುರಿಯಾಗಿಟ್ಕೊಂಡು IT, ED, CBI ಯನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಸುದ್ದಿಗಳನ್ನ ನಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದೀವಿ. ಹಾಗಾಗಿ ಮೋದಿ ಯಾರ ಪರ? ಇಡೀ ದೇಶದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಗ್ಯಾಸ್, ಪೆಟ್ರೋಲ್,
ಅಡಿಗೆ ಮಾಡುವಂತ ಎಣ್ಣೆ ಕೂಡ ಜಾಸ್ತಿ ಆಗಿದೆ. ಸೊ ಈ ಎಲ್ಲದರ ನಡುವೆ ಪ್ರತಿದಿನ ಜನರು ಕಷ್ಟದಲ್ಲಿ ಕೈ ತೊಳಿತಿದ್ದಾರೆ. ಹಾಗಾಗಿ ಈ ದೇಶದ ಬಹುಸಂಖ್ಯಾತರು 85% ಇರುವಂತಹ ಜನರ ಪರನ ಮೋದಿ, ಅಥವಾ ಕೇವಲ 3% ಇರುವಂತಹ ಜನರ ಪರನ ಮೋದಿ. ಯಾವ ಹೋರಾಟ ಇಲ್ಲ, ಯಾವ ಪ್ರತಿಭಟನೆ ಇಲ್ಲ, ಅವರಿಗೆ 10% ಮೀಸಲಾತಿ ಸಿಗುತ್ತೆ. ಈ ಜನರ ಕಷ್ಟ, ಸುಖ, ನೋವು, ದುಃಖಗಳಿಗೆ ಉದ್ಯೋಗವನ್ನ ಕೊಡದೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಈ ಮಟ್ಟಕ್ಕೆ ತಗೊಂಡೋದಂತಹ ಪ್ರಧಾನಿ ಮೋದಿ ಅವರು ಯಾರ ಪರ? ಸೊ ಈ ಒಟ್ಟಾರೆಯಾಗಿ ಮೋದಿ ಯಾರ ಪರ ಅನ್ನುವಂಥದ್ದನ್ನ ಡಿಸೈಡ್ ಮಾಡಿಕೊಂಡು, ಆತ್ಮಾವಲೋಕನ ಮಾಡಿಕೊಂಡು, ಚಿಂತನ ಮಂಥನವನ್ನ ಮಾಡಿಕೊಂಡು, ಈ ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ, ಈ ದೇಶದ ಎಲ್ಲ ಸಮುದಾಯಗಳು, ಎಲ್ಲ ಧರ್ಮಗಳು ಸೌಹಾರ್ದತೆಯಿಂದ ಇರಬೇಕಾದ್ರೆ ನಾವು ಯಾರ ಪರ ನಿಲ್ಲಬೇಕು? ಭೀಮನ ಪರನೋ, ರಾಮನ ಪರನೋ, ಮೋದಿಯ ಪರನೋ, ಯಾರ ಪರಿವಾರಕ್ಕೆ ಸೇರಬೇಕು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ.